ನಾಯಕತ್ವ ಉಳ್ಕೋಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು. ನಾವ್ಯಾರಂತೆ? ರವಿ ಯಾರಂತೆ? ಡಿ ಕೆ ಶಿವಕುಮಾರ್ ಯಾರಂತೆ? ಸ್ಟಾರ್ ಚಂದ್ರು ಯಾರಂತೆ? ಹಂಗಾರೆ ನಾವ್ಯಾರು ಬೇಡವಂತೋ? ಮಂಡ್ಯ ಜಿಲ್ಲೆ ಎಲ್ಲ ಮುಗಿಸ್ಬಿಡ್ಬೇಕಾ? ಮಂಡ್ಯ ಜಿಲ್ಲೆ ಏನು ಅಭಿವೃದ್ಧಿ ಆಗೋದು ಬೇಡವಾ? ಇನ್ನು ಕಾಂಗ್ರೆಸ್ ಒಕ್ಕಲಿಗರು ಇಲ್ವ ಅಂತ? ಎಲ್ಲ ಜಾತಿ ಅವೆಲ್ಲ ಆಯಿತು, ನೋಡಾಯಿತು, ಜನ ನೋಡಾಗಿದೆ. ಸೊ ನಾನು ಅವ್ರ ಬಗ್ಗೆ ಎಲ್ಲ ಲಘುವಾಗಿ ಮಾತಾಡಕ್ಕೆ ಹೋಗಲ್ಲ. ನಾನೇನು ಹೇಳಿದೆ? ನಾನೇನು ಹೇಳಿದೆ? ಹೊಟ್ಟೆ ಒಂದು ನಿಮಿಷ ಕೇಳ್ರಿ. ನಾನು ಹೊಟ್ಟೆ ಪಾಡಕ್ಕೋಸ್ಕರ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಬೇರೆ ಆ್ಯಂಗಲಲ್ಲಿ ಹೇಳಿರ್ತೀನಿ. ಸೊ ಒಂದು ನಿಮಿಷ ಕೇಳಿ. ಈಗ ನೋಡ್ರಿ, ಜನತಾದಳ ದೇವೇಗೌಡರು ಯಾವತ್ತಾರು ಈ ಮಟ್ಟಕ್ಕೆ ಮೋದಿಯವರು ಹೇಳೋದಕ್ಕೆ ನಾನು ತೀರ್ಮಾನ ಅಂತ ಹೇಳಿದ್ರ? ನಮ್ಮ ಅಕ್ಕನ ಮನೆಗೆ ಹೋಯ್ತೀನಿ ಅಂತ ಹೇಳಿದ್ರ? ಡಾಕ್ಟ್ರು ಮಂಜುನಾಥ್ ಅಷ್ಟೆಲ್ಲ ಒಳ್ಳೆ ಉತ್ತಮವಾದಂಥ ಡಾಕ್ಟ್ರು, ಅವ್ರಿಗೆ ಅವ್ರ ಚಿನ್ನಲ್ಲಿ ನಿಲ್ಲಿಸ್ಕೊಳ್ಳೋದಲ್ಲೇ BJP ಚಿನ್ನಲ್ಲಿ ನಿಲ್ಲಿಸ್ತಾರೆ ಅಂದರೆ ಅದು ಅವ್ರ ಸ್ವಂತ ಜಿಲ್ಲೆ. ಏನಪ್ಪ, ರಾಮನಗರ ಅವರೇ ರೆಪ್ರೆಸೆಂಟ್ ಮಾಡಿ 2 ಸಲ ಮುಖ್ಯಮಂತ್ರಿ ಆಗಿರೋದು. ಬೆಂಗಳೂರು ಗ್ರಾಮಾಂತರ ಅವರೇ ಸ್ಟ್ರಾಂಗ್ ಆಗಿರೋದು. ಒಂದು ಸಾರಿ ಫೈಟ್ ಮಾಡಿ, ಸೊ ಫ್ರೆಂಡ್ಲಿ ಫೈಟಲ್ಲೂ ಸಹ ಅವರು ಲೋಕಲ್ ಬಾಡೀಲಿ ಗೆದ್ದಿದ್ರು ಈ ಕೃಷ್ಣಪ್ಪನ. ನಾವು ಇದ್ದೋವಾಗ ಇವತ್ತು ಯಾವ ಪರಿಸ್ಥಿತಿ ಆಗಿದೆ? ಮಂಜುನಾಥ್ ಅವ್ರನ್ನ ತೊಗೊಂಡೋಗಿ BJP ಚಿಹ್ನೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಅವ್ರ ಪಕ್ಷದ ಮೇಲೆ ನಂಬಿಕೆ ಇಲ್ಲ, ಅವರಿಗೆ ಅವ್ರ ಪಕ್ಷದ ಮೇಲೆ, ಅವ್ರ ಚಿಹ್ನೆ ಮೇಲೆ ವಿಶ್ವಾಸ ಇಲ್ಲ. ಇದು ಹೇಳ್ತಾ ಇರೋದು. BJPಗೆ ಹೋಗಿ ಜಾಯ್ನ್ ಆಗಿರೋದು ಯಾಕೆ ಅಂತೇಳಿ ಅವರೇ ತೋರಿಸ್ತಾವ್ರೆ. ಸರ್, ಮಂಡ್ಯ ಈ ಬಾರಿ ಗೆಲ್ಲಿಲ್ಲ ಅಂದರೆ ಬದುಕಿದ್ದು ಸತ್ತಂಗೆ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ನಮ್ಮ ಕಾರ್ಯಕ್ರಮ, ನಮ್ಮ ಪಕ್ಷ, ನಮ್ಮ ಶಾಸಕರು, ನಮ್ಮ ಅಭಿವೃದ್ಧಿ, ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆ, ನಾವು ಗೆಲ್ಲಬೇಕಷ್ಟೇ. ಬೇರೆಯವರು ಸೋತ್ರೆ ಏನಾಗ್ತಾರೆ, ಇನ್ನೊಂದು ಏನಾಗ್ತಾರೆ, ಅದ್ರ ಬಗ್ಗೆ ನಾನು ಯಾಕೆ ಚಲುವರಾಯಸ್ವಾಮಿ ಅವರು ಮನೆ ಹೊಡೆದ್ರು ಅಂತ ಹೇಳಿ ಮಾತಾಡಲಿ ಬಿಡ್ರಿ. ಒಂದು ನಿಮಿಷ. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಯಾರ್ಯಾರನ್ನ ತುಳಿದಿದ್ದಾರೆ, ರಾಜಕೀಯವಾಗಿ ತೀರಿಸಿದ್ದಾರೆ, ಅದನ್ನೆಲ್ಲ ಹಿಸ್ಟ್ರಿ ಇದೆ, ಗೊತ್ತಾಯ್ತಾ? ನಾನೇನು ಅದೆಲ್ಲ ಹೇಳ್ಬೇಕಾಗಿಲ್ಲ. ಜನಕ್ಕೆ ಗೊತ್ತಾದ ಮೇಲೆ ಈ ತೀರ್ಮಾನ ತಗೊಂಡಿರೋದು. ಈಗ ನಾನು ಯಾಕೆ ಮಾತಾಡಲಿ? ಅವ್ರಿಗೆ ಪಾಪ ತಡಿಲಾರ್ದಲ್ಲೇ ಹೊಟ್ಟೆ ನೋವು ಏನೇನೋ ಮಾತಾಡಿದ್ರೆ ಅದಕ್ಕೆ ಮೆಡಿಷನ್ ಡಾಕ್ಟ್ರು ಕೊಡ್ಬೇಕು, ನಾನು ಕೊಡೋಕ್ಕಾಗ್ತದೆ? ನಾನು ಅವರಂಗೆ ಯಾರ್ಯಾರೋ ಕ್ಯಾಂಡಿಡೇಟ್ನ ಲೆಕ್ಕಾಚಾರ ಹಾಕಲ್ಲ. ನಾವು ಒಂದು ತಿಂಗಳ ಮುಂದೆಲ್ಲೇ ಕ್ಯಾಂಡಿಡೇಟ್ ಕೊಟ್ಬಿಟ್ಟಿದ್ವಿ. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಆದ್ರೂ ಒಂದು ತಿಂಗಳ ಮುಂದೆಲ್ಲೇ. ಸೊ ಅವ್ರಂಗೆ ಇನ್ನೂ ಲೆಕ್ಕಾಚಾರ ಆಗ್ತಾಯಿಲ್ಲ. ಯಾರು ಬೇಕಾದ್ರೂ ಕ್ಯಾಂಡಿಡೇಟ್ ಆಗಲಿ, ಅದಕ್ಕೇನು ನಮಗೆ ಇಂಥವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ನಾನೇನು ಹೇಳಲಿಕ್ಕಾಗಲ್ಲ. ಬಟ್ ನಾವು ಸ್ಟೈಲರಾರು ಮಾಡಲಿ, ನಮಗೇನು ರೀ? ನಾನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬೇಡ ಅಂತ ನಾವು ಇಟ್ಕೊಂಡ್ರಲ್ವ? ನಾನು ಆಲೇ 8 ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು, ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಕರ್ಕೊಂಡೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಇನ್ನೂ ಯಾಕೆ ಹೊಟ್ಟೆ ಮಾಡೋಕ್ಕಾಗಿಲ್ವಂತೆ? ನಾನೇ ಯಾಕೆ ಹೊಟ್ಟೆ ಮಾಡಿಲ್ವಂತೆ? ಮಾಡಬೇಡ ಅಂತ ಯಾರು